ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ, ಮಹಿಳೆಗೆ ಶಿಕ್ಷಣ ನೀಡಲು ಮೊದಲ ಬಾರಿ ಮುಂದಾಗಿದ್ದು ನಾರಾಯಣ ಗುರುಗಳು. ದಯಾನಂದ್. ಭಾನುವಾರದಂದು ಬಾನಂಗಳದಲ್ಲಿ ಚಂದ್ರಗ್ರಹಣದ ಕೌತುಕ. ಹನ್ನೊಂದನೇ ದಿನ ಗಣೇಶ ವಿಸರ್ಜನೆ ಶಾಂತಿಯುತ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಅಂಗವಾಗಿ ಮೆರವಣಿಗೆ, ಎನ್ಎಸ್ ಬೋಸರಾಜ್ ಚಾಲನೆ. ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ, ಶಿಕ್ಷಕರು ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ, ಎನ್ಎಸ್ ಬೋಸರಾಜ್. ಸೆಪ್ಟೆಂಬರ್ 8ರಂದು ಎಂಎಂ ಜೋಶಿ ನೇತ್ರ ಸಂಸ್ಥೆಯಿಂದ ಅಂಧ ನಡಿಗೆ ಜಾಗೃತಿ ಜಾಥಾ, ಸುಧಾ ಪಾಟೀಲ್. ವಾರ್ತೆಗಳ ವಿವರ. ಜಗತ್ತಿನಲ್ಲಿರುವುದು ಒಂದೇ ಜಾತಿ, ಒಂದೇ ಧರ್ಮ, ಅದು ಮಾನವ ಧರ್ಮವಾಗಿದೆ. ಜೊತೆಗೆ ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಎಂದು ಸಾರಿ ಹೇಳಿದ ಮಹಾತ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಿದ್ದಾರೆ ಎಂದು ಉಡುಪಿಯ ನಿವೃತ್ತ ಉಪನ್ಯಾಸಕ ದಯಾನಂದ್ ರೆಡ್ಡಿ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ರಾಯಚೂರು ಜಿಲ್ಲೆಯ ಸಂಸ್ಕೃತಿ ಬಹಳ ದೊಡ್ಡದಾಗಿದೆ. ಸಮಾಜದ ಒಗ್ಗಟ್ಟು, ಸಂಘಟನೆ ಅತ್ಯುತ್ತಮವಾಗಿದೆ. ಜಿಲ್ಲೆಯಲ್ಲಿ ಮುಂದೆಯೂ ಇದೇ ಸಂಘಟನಾತ್ಮಕ ಬಲದಿಂದ ಅಭಿವೃದ್ಧಿ ಹೊಂದಬೇಕು ಎಂದು ತಿಳಿಸಿದರು. ಮಾನವರು ತಮ್ಮ ಕೆಲಸ ಕಾರ್ಯಗಳ ಪ್ರಕಾರ ಜಾತಿ ಸೃಷ್ಟಿಯಾಗಿವೆ. 100 ವರ್ಷಗಳ ಹಿಂದೆ ಕೇರಳದಂತಹ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಬಹು ಕ್ರೂರವಾಗಿತ್ತು. ಪುಲ್ಲಯ್ಯ, ಈಳವ, ಪಾರಯ್ಯ ಜನಾಂಗದವರು ಮೇಲ್ಜಾತಿಯ ಜನಾಂಗದಿಂದ 50 ಹೆಜ್ಜೆಗಳಿಂದ ದೂರ ಇರಬೇಕಿತ್ತು. ಮೇಲ್ಜಾತಿಯ ಜನರು ಓಡಾಡುವ ರಸ್ತೆಯಲ್ಲಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದೇವಸ್ಥಾನ, ಕೆರೆ, ಕಾಲುವೆಗಳಲ್ಲಿ ಈಳುವ ಸೇರಿದಂತೆ ಇತರೆ ಜನಾಂಗದ ಜನರಿಗೆ ಅವಕಾಶ ಇರಲಿಲ್ಲ. ಅಲ್ಲಿರುವ ಜಾತಿ ವ್ಯವಸ್ಥೆಯನ್ನು ನೋಡಿ ವಿವೇಕಾನಂದರು ಬಲು ಬೇಸರದಿಂದ ಕೇರಳ ಹುಚ್ಚರ ಸಂತೆ ಎಂದು ಹೇಳಿದರು. ಆ ಅವ್ಯವಸ್ಥೆಯನ್ನು ಸರಿಪಡಿಸಲು ಜನ್ಮ ತಳೆದವರೇ ನಾರಾಯಣ ಗುರುಗಳಾಗಿದ್ದಾರೆ. ಮೂಢನಂಬಿಕೆ, ಜಾತಿ ಪದ್ಧತಿಯನ್ನು ನಾರಾಯಣ ಗುರುಗಳು ಖಂಡಿಸಿದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮಲು ಮಾಡಗಿರಿ, ತಹಶೀಲ್ದಾರ್ ಪರಶುರಾಮ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಸಮಾಜದ ಪ್ರಮುಖರಾದ ಖಾಜನಗೌಡ, ಚನ್ನಪ್ಪ ನಾಗೋಲಿ, ಪರಶುರಾಮ್, ನರಸನಗೌಡ, ಲಚ್ಚನಗೌಡ, ರಾಚನಗೌಡ, ಅಶೋಕ್ ಗೌಡ, ಈರಪ್ಪ ಗೌಡ, ಹನುಮಂತಪ್ಪ ಗೌಡ, ರಂಗಲಿಂಗನಗೌಡ, ತಾಯನಗೌಡ, ಬಸವರಾಜಗೌಡ ಸೇರಿದಂತೆ ಅನೇಕರು ಇದ್ದರು. ಭಾನುವಾರದಂದು ಚಂದ್ರಗ್ರಹಣ ಕೌತುಕವನ್ನು ಬರಿಗಣ್ಣಿನಿಂದ ವೀಕ್ಷಿಸಬಹುದಾಗಿದೆ ಎಂದು ಎಲ್ಬೇಡಿ ಕಾಲೇಜಿನ ನಿವೃತ್ತ ಉಪನ್ಯಾಸಕ ಶಂಸುದ್ದೀನ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ರಾತ್ರಿ 11 ಗಂಟೆಯಿಂದ ಮಧ್ಯರಾತ್ರಿ 12:22ರವರೆಗೆ ನಡೆಯಲಿದೆ. ರಾತ್ರಿ 10 ಗಂಟೆಯಿಂದಲೇ ಪ್ರಾರಂಭವಾಗಿ ಮಧ್ಯರಾತ್ರಿ 1:25ರವರೆಗೆ ವೀಕ್ಷಿಸಬಹುದಾಗಿದೆ ಎಂದರು. ಗ್ರಹಣ ಎನ್ನುವುದು ಆಕಾಶ ಮಂಡಲದಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರನ ಸಹಜ ಚಲನೆ ಪರಿಣಾಮವಾಗಿದೆ. ಅಪರೂಪವಾದ ಗ್ರಹಣವನ್ನು ಜನರು, ಮಕ್ಕಳು ವೀಕ್ಷಿಸುವ ಮೂಲಕ ಕೌತುಕವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಎಂದರು. ನಾವು ಚಂದ್ರನನ್ನು ದರ್ಶನ ಮಾಡಲು ಹೊಂಟಿದ್ದೇವೆ. ಇವತ್ತು ಸಾಯಂಕಾಲ ಏನದಲ್ಲ, ಚಂದ್ರನ ಮೇಲೆ ಏನದಲ್ಲ, ಭೂಮಿಯಿಂದ ಹಾದು ಹೋದ ಕೆಂಪು ಬೆಳಕು ಬಿದ್ದು ಕೆಂಪಾಗಿ ಚಂದ್ರ ಕಾಣಿಸ್ತಾನೆ. ಕೆಂಪು ಚಂದ್ರ ನೋಡೋರಿಗೆ ನಮ್ಗೆ ಅದೃಷ್ಟ. ಅದಕ್ಕೆಲ್ಲ ಎಲ್ಲರೂ ಅದನ್ನ ವೀಕ್ಷಿಸಬೇಕು ಅಂಥೇಳಿ ನಮ್ದೆಲ್ಲ ನಮ್ಮ ವಿನಂತಿ. ಚಂದ್ರ ಇಷ್ಟು ಮುಖ್ಯ ಅಂತ ಹೇಳಿದರೆ, ಚಂದ್ರ ಇಲ್ಲದೆ ಭೂಮಿ ಇಲ್ಲ, ಭೂಮಿ ಇಲ್ಲದೆ ಚಂದ್ರ ಇಲ್ಲ. ಭೂಮಿಯ ಮೇಲೆ ನಡೆಯುವ ಎಲ್ಲ ಋತುಗಳನ್ನು ಚಂದ್ರನೇ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆಮೇಲೆ ಸಾಗರಗಳಲ್ಲಿ ಏನದಲ್ಲ, ಟೈಡ್ಸ್ಗಳನ್ನು ಸಹ ಚಂದ್ರನೇ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಮ್ಮ ಪ್ರತಿಯೊಂದು ಭೂಮಿಯ ಮೇಲೆ ಇರೋಂಥ ಪ್ರತಿಯೊಂದು ಆಕ್ಟಿವಿಟೀಸ್ ಎಲ್ಲ ಚಂದ್ರನೇ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆಮೇಲೆ ಚಂದ್ರನ ಮೇಲೆ ನಾವು ಚಂದ್ರಯಾನದಿಂದ ಮೇಲೆ ಹೋಗಿ ಅಲ್ಲಿ ಒಂದು ಸ್ಟೇಷನ್ ಸ್ಥಾಪಿಸ್ಬೇಕಂತ ಮಾಡಿದ್ವಿ. ಮುಂದೆ ಏನಂತ ಹೇಳಿದ್ರೆ, ನಾವು ಚಂದ್ರನಿಂದ ಆಕಾಶವನ್ನು ವೀಕ್ಷಿಸೋದು ಅಗ್ದಿ ಸುಲಭವಾಗ್ತದ.
ಅತ್ಯಂತ ಕ್ಲಿಯರ್ ಆಗಿ ನಾವು ಆಕಾಶವನ್ನು ನೋಡಬಹುದು ಮತ್ತು ಅತಿ ಹೆಚ್ಚು ಆಕಾಶಕಾಯಿಗಳನ್ನ ಅತಿ ಸಮೀಪದಿಂದ ನೋಡಬಹುದು. ಅದು ಅಲ್ಲದೆ ಚಂದ್ರನಲ್ಲಿರುವಂತಹ ಮಿನರಲ್ಸ್ ಎನರ್ಜಿನ ನಾವು ಬಳಸಬಹುದು. ಇನ್ನು ಮುಂದೆ ಏನದಲ್ಲ, ನಾವು ಹನಿಮೂನ್ಗೆ ಭೂಮಿಯ ಮೇಲೆ ಅಲ್ಲಿ ಇಲ್ಲಿ ಹೋಗೋದು ಬೇಕಾಗಿಲ್ಲ, ನೇರವಾಗಿ ಚಂದ್ರನ ಮೇಲೆನೆ ಹನಿಮೂನ್ ಮಾಡಬಹುದು. ನಾವು ಇಂಥ ಸುಧಾವಕಾಶ ಸಿಗಬಹುದು. ಅದಕ್ಕಲೆ ನಾವು ಚಂದ್ರನನ್ನು ಅತಿ ಹೆಚ್ಚು ವೀಕ್ಷಿಸಿ ಚಂದ್ರನ ಬಗ್ಗೆ ಅತಿ ಹೆಚ್ಚು ವಿಚಾರ ಮಾಡಿ ಏನದಲ್ಲ, ಚಂದ್ರ ಯಾಕದನ ನಮ್ಮ ಸಲುವಾಗಿ ಅಂತ ಹೇಳಿ. ಚಂದ್ರ ಇಲ್ಲದೆ ಭೂಮಿ ಉಳಿಬಹುದಾ? ನಾವು ಭೂಮಿ ಮೇಲೆ ಇರಬಹುದಾ? ಸಾಧ್ಯವೇ ಇಲ್ಲ. ಅಂದ್ರೆ ಭೂಮಿ ಇಲ್ಲದ್ರೆ ಚಂದ್ರ ಇಲ್ಲ, ಚಂದ್ರ ಇಲ್ಲದ್ರೆ ಭೂಮಿ ಇಲ್ಲ. ಅಂದ್ರೆ ಅವರಿಬ್ಬರು ಇಲ್ಲ ಅಂದ್ರೆ ನಾವಿಲ್ಲ ಅಂತ ಹೇಳಿದ್ರೆ ಚಂದ್ರನೂ ಇಲ್ಲ, ಭೂಮಿಯೂ ಇಲ್ಲ. ಅದು ಸಲುವಾಗಿ ನಮ್ಮ ಉಳಿವಿಗಾಗಿ, ನಮ್ಮ ಯಶಸ್ಸಿಗಾಗಿ, ನಮ್ಮ ಪ್ರಗತಿಗಾಗಿ ಏನದಲ್ಲ, ನಾವೆಲ್ಲರೂ ಇಂಥ ಒಂದು ಸುದಿನವನ್ನು ಮಿಸ್ ಮಾಡ್ಕೊಳ್ಳಾರ್ದೇನೆ, ಕಳೆದುಕೊಳ್ಳಲಾರ್ದೇನೆ ಏನದಲ್ಲ, ಎಷ್ಟು ಹೆಚ್ಚಾಗುತ್ತದೆ ಅಷ್ಟು ಹೆಚ್ಚು ವೀಕ್ಷಿಸಿ. ಇದ್ರ ಬಗ್ಗೆ ಜ್ಞಾನ ಅಂತೂ ಇಷ್ಟು ಹರಕತ್ತದ. ಎಲ್ಲಾ ಮೊಬೈಲ್ಗಳಲ್ಲಿ ವಿಡಿಯೋಗಳಲ್ಲಿ ಏನದಲ್ಲ, ಪ್ರತಿಯೊಂದು ಇದರಲ್ಲಿ ಏನದಲ್ಲ, ವಿಡಿಯೋಗಳಲ್ಲಿ ಏನದಲ್ಲ ಚಂದ್ರನ ಬಗ್ಗೆ ಜ್ಞಾನ ಸಿಗ್ತಾ ಇದೆ. ಎಲ್ಲರೂ ಅತ್ಯಂತ ಸುಲಭವಾಗಿ ಜ್ಞಾನನ್ನು ತೆಗೆದುಕೊಳ್ಳಿ, ಆಮೇಲೆ ಮಜಾ ಮಾಡಿ. ಹೌದಲ್ಲ? ಮಹಾಗಣಪತಿ ಹಬ್ಬದ 11ನೇ ದಿನದಂದು ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಗಣೇಶ ಮೂರ್ತಿಗಳ ಮೆರವಣಿಗೆ ನಡೆಯಿತು. ಶನಿವಾರ ರಾತ್ರಿ ಆರಂಭವಾದ ಗಣೇಶ ಮೂರ್ತಿಗಳ ಮೆರವಣಿಗೆಗಳು ಮುಂಜಾನೆವರೆಗೂ ಮುಂದುವರೆದಿದ್ದವು. ಡಿಜೆ ಸೌಂಡಿಗೆ ಹೆಜ್ಜೆ ಹಾಕಿ ಯುವಕರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ರಾಯಚೂರು ನಗರ ಸೇರಿದಂತೆ ಸಿಂಧನೂರು, ಮಾನ್ವಿ, ಲಿಂಗಸುಗೂರು, ಮಸ್ಕಿ, ದೇವದುರ್ಗ ಸೇರಿದಂತೆ ವಿವಿಧೆಡೆ ಗಣೇಶ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆ ನಡೆದವು. ರಾಯಚೂರು ನಗರ ಹಾಗೂ ಅಸ್ಕಿಹಾಳ ಪ್ರದೇಶಗಳಲ್ಲಿ ವಿಶೇಷ ಭದ್ರತಾ ಕ್ರಮವನ್ನು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಲಾಗಿತ್ತು. मित्रमंडल भवानी चौक
ನಗರದ ಉಸ್ಮಾನಿಯಾ ಮಸೀದಿ, ಸದರ್ ಬಜಾರ್ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಚೌಕಿಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಹೆಚ್ಚುವರಿ ಸಿಬ್ಬಂದಿಯೊಂದಿಗೆ ನಿಯೋಜನೆಗೊಂಡು ನಿರಂತರ ನಿಗಾ ವಹಿಸಿದರು. ಜಿಲ್ಲೆಯಾದ್ಯಂತ ವಿವಿಧ ಸಂಘಟನಾ ಸಮಿತಿಗಳ ವತಿಯಿಂದ ಭಕ್ತಿ ಭಾವಪೂರ್ಣವಾಗಿ ಗಣೇಶ ಮೆರವಣಿಗೆಗಳು ನಡೆದವು. ಸಾವಿರಾರು ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿದರು. ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಅವರು ಸ್ವತಃ ಮೆರವಣಿಗೆ ಮಾರ್ಗಗಳಲ್ಲಿ ಮಿಂಚಿನ ಸಂಚಾರ ನಡೆಸಿ ಬಂದೋಬಸ್ತ್ ಕಾರ್ಯವನ್ನು ವೀಕ್ಷಿಸಿದರು. ಸ್ಥಳೀಯ ಉಪ ವಿಭಾಗ ಅಧಿಕಾರಿಗಳು, ವಲಯ ಅಧಿಕಾರಿಗಳು ಹಾಗೂ ಠಾಣಾಧಿಕಾರಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ನಿರಂತರ ಪಹರೆ ತಿರುಗಿ ಶಾಂತಿ ಭದ್ರತೆ ಕಾಪಾಡಿದರು. ಎಸ್ಪಿ ಅವರ ನೇತೃತ್ವದ ನಿಖರ ಕಾರ್ಯತಂತ್ರದಿಂದ ಜಿಲ್ಲೆಯಲ್ಲಿ ಗಣೇಶ ವಿಸರ್ಜನೆ ಹಬ್ಬ ಶಾಂತಿಯುತವಾಗಿ, ಭಕ್ತಿಪೂರ್ಣವಾಗಿ ಹಾಗೂ ಉತ್ಸಾಹಭರಿತವಾಗಿ ಮುಕ್ತಾಯಗೊಂಡಿದೆ. ನಗರದ ಎಚ್ಎಸ್ಆರ್ ಬಡಾವಣೆಯಲ್ಲಿ ಜಿಲ್ಲಾಡಳಿತ ನಗರಸಭೆ ವತಿಯಿಂದ ಆಯೋಜಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಭಾಗವಹಿಸಿ ಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೌಢ್ಯತೆ ಹಾಗೂ ಜಾತಿ ಧರ್ಮದ ತಾರತಮ್ಯ ತೊಲಗಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಎಂದು ನಾರಾಯಣ ಗುರುಜಿ ಅವರನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ನಗರ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ರಾಯಚೂರು ಗ್ರಾಮೀಣ ಶಾಸಕರಾದ ದದ್ದಲ್ ಬಸನಗೌಡ, ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಿಂಹಲು ಮಾಡಗಿರಿ, ಹಿರಿಯ ಮುಖಂಡರಾದ ಜಯಂತರಾವ್ ಪತಂಗೆ, ಅಮರೇಗೌಡ ಹಂಚಿನಾಳ್, ರುದ್ರಪ್ಪ ಅಂಗಡಿ, ಶಿವಮೂರ್ತಿ ಜಿ, ನರಸನ್ನಗೌಡ, ತಾಯನಗೌಡ, ಬಸವರಾಜ್ ಪಾಟೀಲ್ ಅತ್ತನೂರು ಸೇರಿ ಅನೇಕರು ಇದ್ದರು. ಜಗತ್ತಿನಲ್ಲಿ ಶಿಕ್ಷಕರಿಗೆ ಅತ್ಯಂತ ಗೌರವದ ಸ್ಥಾನವಿದ್ದು ಮಕ್ಕಳ ಭವಿಷ್ಯ ರೂಪಿಸುವ ಹಾಗೂ ಸದೃಢ ರಾಷ್ಟ್ರ ನಿರ್ಮಾಣ ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 138ನೇ ಜನ್ಮ ದಿನೋತ್ಸವದ ಅಂಗವಾಗಿ ರಾಯಚೂರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಾನಾಯಕರಾದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನುಡಿದಂತೆ ನಡೆದುಕೊಂಡವರಾಗಿದ್ದಾರೆ. ಅವರ ಆಚಾರ, ವಿಚಾರ ಮತ್ತು ಅವರ ಸಂದೇಶಗಳನ್ನು ಪಾಲಿಸುವ ಮೂಲಕ ಪ್ರತಿಯೊಬ್ಬರು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದರು. ಸಾಕಷ್ಟು ಕಷ್ಟಗಳು ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಯು ನಡುವೆಯೂ ಶಿಕ್ಷಕರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸುತ್ತಾರೆ. ಜೊತೆಗೆ ಶಿಕ್ಷಕರು ಒಂದು ಶಾಲೆ ಮಾತ್ರವಲ್ಲದೆ ಇಡೀ ರಾಷ್ಟ್ರದ ಭವಿಷ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 5,000 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ನೀಡಲಾಗುತ್ತದೆ. ಇದರಲ್ಲಿ ಶಿಕ್ಷಣಕ್ಕಾಗಿ ಶೇಕಡ 25% ಅಂದರೆ 1,250 ಕೋಟಿ ಮೀಸಲಿರಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಮತ್ತು ಆರೋಗ್ಯದ ಅಭಿವೃದ್ಧಿ ಹಾಗೂ ಶಿಕ್ಷಕರ ಕೊರತೆಗಳನ್ನು ನೀಗಿಸಲು, ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂದಿಗೂ ಕೆಲವು ಶಾಲೆಗಳಲ್ಲಿ ಕುಡಿಯುವ ನೀರು, ಮೂಲಭೂತ ಶೌಚಾಲಯಗಳ ಕೊರತೆ ಇರುವುದು ಕಂಡುಬಂದಿದ್ದು, ಇತ್ತೀಚೆಗೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಷಯದ ಕುರಿತು ಚರ್ಚೆಯಾಗಿದೆ. ಸಮಸ್ಯೆ ಬಗೆಹರಿಸಲು ಸಿಎಂ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಶಿಕ್ಷಕರ ನೇಮಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 1,200ಕ್ಕೂ ಅಧಿಕ ವೈದ್ಯರ ನೇಮಕ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದೆ. ಶಿಕ್ಷಕರ ಪ್ರಯತ್ನದಿಂದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಶಿಕ್ಷಕರ ಗೌರವ ಹೆಚ್ಚಿಸಲು ಮತ್ತು ಕುಂದುಕೊರತೆಗಳನ್ನು ನೀಗಿಸಲು ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದು ತಿಳಿಸಿದರು. ಆದರ್ಶ ಮಹಾಶಿಕ್ಷಕ, ತತ್ವಜ್ಞಾನಿ, ದಾರ್ಶನಿಕರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ನೆನೆಯುತ್ತಾ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಕಾರ್ಯಕ್ರಮಿಸುತ್ತಾ ಇವರಿಗೆ ಭಕ್ತಿಯ ಪುಷ್ಪಾಂಜಲಿ. ಮುಂದಿನದಾಗಿ ಗಣ್ಯಮಾನ್ಯರಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ. ರಾಷ್ಟ್ರದ ಜನರ ಗೌರವವನ್ನು ಸಲ್ಲಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಆಶೆಯಂತೆ ಸೆಪ್ಟೆಂಬರ್ 5ನೇ ತಾರೀಕು ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುವಂಥ ಒಂದು ಸಂಪ್ರದಾಯ ನಮ್ಮ ದೇಶದಲ್ಲಿ. ಹಾಗಾಗಿ ಸೆಪ್ಟೆಂಬರ್ 5ನೇ ತಾರೀಕು ರಾಷ್ಟ್ರಾದ್ಯಂತ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಮಹಾನ್ ನಾಯಕರು
ನುಡಿದಂತೆ ನಡೆದಿರ್ತಕ್ಕಂಥದ್ದು. ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಅವರ ಆಚಾರ ವಿಚಾರಗಳು, ಅವರ ನೀಡಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ಅವರಿಗೆ ನಾವು ನಮನಗಳು ಸಲ್ಲಿಸಬೇಕಾದ್ರೆ ಅವರ ಕಾರ್ಯಕ್ರಮಗಳು ನಾವು ಸತತವಾಗಿ ಅಳವಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗಿದೆ. ಸೊ ಈ ಸಂದರ್ಭದಲ್ಲಿ ಶಿಕ್ಷಕರ ಪಾತ್ರದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ ಅತ್ಯಂತ ಗೌರವ ಸ್ಥಾನ ಸಮಾಜದಲ್ಲಿ ಯಾರಿಗಾದ್ರೂ ಇದ್ದರೆ ಅದು ಗುರುಗಳಿಗೆ. ಹಾಗಾಗಿ ಗುರುಗಳ ಜವಾಬ್ದಾರಿ ಅತಿ ದೊಡ್ಡ ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವ. ಹಾಗಾಗಿ ಗುರುಗಳಿಗೆ ಎಲ್ಲ ವರ್ಗದ ಜನರು, ದೇಶದಲ್ಲಿರ್ತಕ್ಕಂಥ ಯಾವುದೇ ಧರ್ಮ ಜಾತಿ ರಹಿತವಾಗಿ ಇವತ್ತು ಗುರುಗಳಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು, ಗುರುಗಳ ಬಗ್ಗೆ ಅತ್ಯಂತ ಉತ್ತಮವಾದ ಭಾವನೆ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅಂಥ ಶಿಕ್ಷಕರಾಗಿರ್ತಕ್ಕಂಥ ತಮ್ಮ ಅನೇಕ ಕಷ್ಟಗಳು ನಮ್ಮ ದೇಶದಲ್ಲಿ ಗ್ರಾಮಾಂತರ ದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು, ಮತ್ತು ಅನೇಕ ತೊಂದರೆಗಳು, ಮೂಲಭೂತ ಸೌಲಭ್ಯಗಳಂಥ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಶಿಕ್ಷಕರು ಕಣ್ಣಿಗೆ ಕಾಣುವ ದೇವರಾಗಿದ್ದು ಶಿಕ್ಷಕರ ಪರಿಸ್ಥಿತಿ ಬಹಳ ಕಷ್ಟಕರವಾಗಿದೆ. ದಿನನಿತ್ಯ ಶಿಕ್ಷಕರು ಮನೋಭಾರದಲ್ಲಿ ಕೆಲಸ ಮಾಡುವಂತಾಗಿದೆ. ಶಿಕ್ಷಕರಿಗೆ ಶಿಕ್ಷಣ ನೀಡುವ ಕೆಲಸ ಮಾತ್ರ ಕೊಡಬೇಕು. ಆದರೆ ಇತ್ತೀಚೆಗೆ ಶಿಕ್ಷಕರಿಗೆ ಆಹಾರ ನೀಡುವ ಕೆಲಸವನ್ನು ಹೆಚ್ಚುವರಿಯಾಗಿ ನೀಡಲಾಗಿದ್ದು ಅದನ್ನು ತೆಗೆದುಹಾಕಬೇಕಿದೆ. ಶಿಕ್ಷಕರ ವಿರುದ್ಧ ವಿನಾಕಾರಣ ಸಾಕಷ್ಟು ದೂರುಗಳು ಕೇಳಿಬರುತ್ತಿದ್ದು RTI ಮೂಲಕ ಶಿಕ್ಷಕರ ಕುರಿತು ಮಾಹಿತಿ ಪಡೆಯುವ ವ್ಯವಸ್ಥೆಯನ್ನು ರದ್ದುಪಡಿಸಬೇಕೆಂದರು. ಜಿಲ್ಲೆಯಲ್ಲಿ ಗುರುಭವನ ನಿರ್ಮಾಣಕ್ಕಾಗಿ ಈಗಾಗಲೇ ಅನುದಾನ ಮೀಸಲಿರಿಸಲಾಗಿದ್ದು ಜಾಗದ ಸಮಸ್ಯೆ ಇದ್ದು ಅದನ್ನು ಶೀಘ್ರವೇ ಬಗೆಹರಿಸಬೇಕು. ಸಮೃದ್ಧ ರಾಷ್ಟ್ರ ನಿರ್ಮಾಣ ಶಿಕ್ಷಕರಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಪರಿಸ್ಥಿತಿ ಯಾವ ರೀತಿಯಾಗಿದೆ ನಮಗೆ ಗೊತ್ತು. ನಾವು ಓದಂತ ಸಮಯದಲ್ಲಿ ಶಿಕ್ಷಕರಿದ್ದಂತ ಬೆಲೆ ಮೌಲ್ಯಗಳು ಇವತ್ತಿಲ್ಲ. ಇವತ್ತು ಪ್ರತಿಯೊಬ್ಬರು ಒಂದು ಟೆನ್ಷನ್ ಅಲ್ಲೇ ನೀವು ಶಾಲೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಈ ಅಡುಗೆ ಕೆಲಸ ನಿಮಗೆ ಹಚ್ಚಿ ಅದು ನೀವು ಅಡಿಗೆ ಮಾಡೋದೇ ಕೆಲಸ ಉತ್ತಮ ಅನ್ನೋ ಪರಿಸ್ಥಿತಿಗೆ ವ್ಯವಸ್ಥೆಗಳು ತಂದು ಒದಗಿದೆ. ನಮಗೂ ಗಮನಕ್ಕೆ ಬರ್ತಾವ. ಆದ್ರೂ ನನ್ನ 99% ಸಮಯದಲ್ಲಿ ಯಾವುದೇ ದೂರುಗಳು ಬಂದಾಗ ನಾನು ಎಲ್ಲೂ ಅದನ್ನ ಇಂಟರ್ಫೇರ್ ಮಾಡಿ ಯಾವುದೇ ರೀತಿ ಆಕ್ಷನ್ ತಗೊಳ್ಳುವಂತ ಕೆಲಸ ನಾನು ಎಲ್ಲೂ ಮಾಡಕ್ ಹೋಗಿಲ್ಲ. ಇದು ಬಹಳ ದುರದೃಷ್ಟ ಅಂತ ಹೇಳಿ ನಾನು ಯಾವತ್ತೂ ಭಾವಿಸ್ತೀನಿ. ಯಾರಾದ್ರೂ ಒಬ್ಬ ಟೀಚರ್ಸ್ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ನನಗೆ ಬಂದ್ರೆ ನಾನು ನೇರವಾಗಿ ಹೇಳ್ತೇನೆ, ನೋಡಪ್ಪ ಅವನ ಬಗ್ಗೆ ನಾನು DDP ಹೇಳ್ತೀನಿ, ನಾನೊಂದು ರಿಪೋರ್ಟ್ ತಂದ್ಮೇಲೆ ಅದು ಸರಿಯಾಗಿ ನೀವು ಕೊಟ್ಟಂತ ದೂರು ಸರಿಯಾಗಿದ್ರೆ ಮಾತ್ರ ನಾನು ಕ್ರಮ ಕೈಗೊಳ್ತೀನಿ, ಇಲ್ಲ ಅಂದ್ರೆ ಕೈಗೊಳ್ಳಂಗಿಲ್ಲ ಅಂತ ಹೇಳಿ ನಾನು ನೇರವಾಗಿ ಅವ್ರು ಎಷ್ಟೇ ನನಗೆ ಆತ್ಮೀಯ ಇಲ್ಲ ಅವ್ರಿಗೆ ಹೇಳ್ತೀನಿ. ಇದು ಬಹಳ ದುರದೃಷ್ಟ. ಇವತ್ತು ಬೆಳಗ್ಗೆ ಅಂದ್ರೆ ಅನೇಕ ದೂರು ಕಂಪ್ಲೇಂಟ್ಗಳು ನಿಮ್ಮ ವಿರುದ್ಧ ಊರಿನಲ್ಲಿ ಷಡ್ಯಂತ್ರಗಳು ಎಲ್ಲವೂ ನಡೀತಾ ಇರ್ತವೆ. ನಾವು ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ, ಕೇಳಿದ್ದೀವಿ. ಈ ರೀತಿ ಆಗಬಾರ್ದು. ನಾನು ಸರ್ಕಾರಕ್ಕೂ ಅನೇಕ ಸಾರಿ ಒತ್ತಾಯ ಮಾಡಿದ್ದೀನಿ. ಎಲ್ಲ ಎಕ್ಸ್ಟ್ರಾ ಎಜುಕೇಶನಲ್ ಆಕ್ಟಿವಿಟೀಸ್ ಏನು ಟೀಚರ್ಸ್ ಕೊಡ್ತಾರೆ, ಶಿಕ್ಷಕರು ಶಿಕ್ಷಣ ಕಲಿಸೋದು ಬಿಟ್ರೆ ಬೇರೆ ಯಾವ ಕೆಲಸ ಒಪ್ಪಿಸಬಾರದು. ಅವರಿಗೆ ಬಹು ಮಹತ್ತರವಾದ ಜವಾಬ್ದಾರಿ. ಈ ದೇಶ ಕಟ್ಟಲಿಕ್ಕೆ ಯಾರಿಂದಾದ್ರೂ ಸಾಧ್ಯ ಇದ್ರೆ ಅದು ರಾಜಕಾರಣಿಗಳಿಂದಲ್ಲ, ಅಧಿಕಾರಿಗಳಿಂದಲ್ಲ. ಈ ದೇಶ ಯಾರಾದ್ರೂ ಸಮೃದ್ಧವಾಗಿ ಒಂದು ಇದರಿಂದ ಕಟ್ಟಲಿಕ್ಕೆ ಸಾಧ್ಯ ಇದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ. ಯಾಕಂದ್ರೆ ನೀವು ನಮ್ಮಂತವ್ರನ್ನ ಬೆಳೆಸಿದ್ರೆ ಮಾತ್ರ ಒಬ್ಬ ಒಳ್ಳೆಯ ನಾಗರಿಕನಾಗಲಿಕ್ಕೆ ಸಾಧ್ಯ. ನೀವು ನಮ್ಮ ಒಳ್ಳೆಯ ದಾರಿಯಲ್ಲಿ ಹಾಕೊಡ್ಲಿಲ್ಲ ಅಂತಂದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಗೆ ಯಾವ ರೀತಿ ಒತ್ತಡ ಇರಬಾರ್ದು. ಯಾವ ನಿಮ್ಮ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ರೀತಿಯ ಅಡಚಣೆ ಮತ್ತು ಕಂಪ್ಲೇಂಟ್ ಹೆಚ್ಚರು ಇವ್ಯಾವ ಇರಬಾರ್ದು. ಮತ್ತು ನಿಮ್ಮ ವಿರುದ್ಧ ಈ RTI ಕಂಪ್ಲೇಂಟ್ ಕೊಡೋದನ್ನು ನಿಲ್ಲಿಸಬೇಕು ಸರ್ಕಾರ. ಶಿಕ್ಷಕರ ವಿರುದ್ಧ ಇದೇ ವೇಳೆ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಶಿಕ್ಷಕರಿಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನಂತರ ತಾಲೂಕು ಮಟ್ಟದ ಅತ್ಯುತ್ತಮ ಪ್ರಶಸ್ತಿಯನ್ನು ಸಹ ಪ್ರದಾನ ಮಾಡಲಾಯಿತು. ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾಗಿ ಕೋರಲಾಗ್ತಾ ಇದೆ. ಮುಂದಿನದಾಗಿ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚರ್ಚ್ ಕಾಲೋನಿ ಯರಗೇರ ತಾಲೂಕಾ ಜಿಲ್ಲಾ ರಾಯಚೂರು ಶ್ರೀ ಈರಣ್ಣ ಕೊಂಬೆ
ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿರ್ಜಾಪುರ್, ಹಾಗೆಯೇ ರಾಯಚೂರು ತಾಲೂಕಿನ ಮುಖ್ಯ ಗುರುಗಳು ಶ್ರೀಮತಿ ಲಕ್ಷ್ಮಿ ಎಸ್ ಹಿರಿಯ ಮುಖ್ಯ ಗುರುಗಳು ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಜಹೀರಾಬಾದ್ ತಾಲೂಕು ಜಿಲ್ಲಾ ರಾಯಚೂರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷ ನರಸಿಂಹನು ಮಾಣಗಿರಿ, RAPMC ಅಧ್ಯಕ್ಷ ಜಯಂತರಾವ್ ಪತಂಗೆ, ಪಾಲಿಕೆ ಸದಸ್ಯ ಜಯಣ್ಣ, ವಾಲ್ಮೀಕಿ ವಿವಿಯ ಸಿಂಡಿಕೇಟ್ ಸದಸ್ಯ ಚನ್ನಬಸವ, ಜಿ ಶಿವಮೂರ್ತಿ, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ KD ಬಡಿಗೇರ್, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಈರಣ್ಣ ಕೋಸಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಉಪನ್ಯಾಸಕ ರಮೇಶ್ ಬಾಬು ಯಾಳಗಿ ಸೇರಿದಂತೆ ಅನೇಕರು ಇದ್ದರು. ನೇತ್ರದಾನದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ 8ರಂದು MM ಜೋಶಿ ಆಸ್ಪತ್ರೆಯಿಂದ ಕುರುಡ ನಡಿಗೆ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ರಾಯಚೂರು ಶಾಖೆಯ ಮುಖ್ಯಸ್ಥೆ ಸುಧಾ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮನುಷ್ಯ ದೇಹದಲ್ಲಿ ಕಣ್ಣು ಮುಖ್ಯವಾದ ಅಂಗವಾಗಿದ್ದು, ನೇತ್ರದಾನ ಮಾಡುವ ಮೂಲಕ ಅದೆಷ್ಟೋ ಅಂಧರ ಬಾಳಿಗೆ ಬೆಳಕಾಗುವ ಅವಕಾಶದ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಾಗೃತಿ ಜಾಥಾ ಪ್ರಾರಂಭವಾಗಲಿದ್ದು, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಚಾಲನೆ ನೀಡಲಿದ್ದಾರೆ. ಜಿಲ್ಲಾಧಿಕಾರಿ ನಿತೀಶ್, SP ಪುಟ್ಟಮಾದಯ್ಯ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು, ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಲಿದ್ದು, MM ಜೋಶಿ ಆಸ್ಪತ್ರೆಯವರೆಗೆ ಜಾಥಾ ನಡೆಯಲಿದೆ ಎಂದರು. ಸಾರ್ವಜನಿಕರು ಹೆಚ್ಚು ಸ್ವಯಂ ಪ್ರೇರಿತರಾಗಿ ಕಣ್ಣು ದಾನ ಮಾಡುವುದನ್ನು ರೂಢಿಸಿಕೊಳ್ಳಬೇಕೆಂದರು. ಒಂದು 5 ಸೆಷನ್ ರ್ಯಾಲಿ ಸಲುವಾಗಿ ಅಂತಂದರೆ ಆಗಸ್ಟ್ 25 ಸೆಪ್ಟೆಂಬರ್ 8ರವರೆಗೆ ನೇತ್ರದಾನ ವಾರ್ಷಿಕ ಅಂಗವಾಗಿ ಜಾಥಾವನ್ನು ಹಮ್ಮಿಕೊಳ್ಳುತ್ತೇವೆ. ಜಾಥಾ ಸರಿ ಅಂತಂದರೆ ವರ್ಷದಲ್ಲಿ ಇದು 15 ದಿನದಲ್ಲಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸೋದು, ಕಣ್ಣಿನ ಅರಿವನ್ನು. ಈಗ ಸತ್ತ ಮೇಲೆ ಎಲ್ಲರೂ ಅವರ ಕಣ್ಣನ್ನು ಸುಡ್ತಾರೆ ಮತ್ತೆ ಮಣ್ಣು ಮಾಡ್ತಾರೆ. ಸೊ ಇದನ್ನ ಏನಂತಂದ್ರೆ ಬೇರೆಯವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇದು ಒಂದು ಜಾಥಾ ಮಾಡ್ತಾ ಇದ್ದೀವಿ. ಸೊ ಈ ಜಾಥಾ ಅಂದ್ರೆ ವರ್ಷದಲ್ಲಿ 1 ಸಾರಿ ನಾವು ಇದರ ರಾಯಚೂರಲ್ಲಿ ಲಾಸ್ಟ್ ಇಯರ್ ಮಾಡಿದ್ವಿ, ಈ ವರ್ಷ ಮಾಡ್ತಾ ಇದ್ವಿ. ಈ ವರ್ಷ ಅಂತಂದ್ರೆ ಸೋಮವಾರ 8ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಇಂದ MM ಜೋಶಿ ನಮ್ಮ ಕಣ್ಣಿನ ಆಸ್ಪತ್ರೆವರೆಗೂ ಒಂದು ಗ್ಲೈಡ್ ವಾಕ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಬರ್ತಾ ಇದ್ದಾರೆ, ಮತ್ತೆ DC ಅವರು ನಿತಿನ್ ಸರ್ ಬರ್ತಾ ಇದ್ದಾರೆ, ಪುಟ್ಟಮಾದಯ್ಯ ಸರ್ ಬರ್ತಾ ಇದ್ದಾರೆ, ಆಮೇಲೆ BHO ಸರ್ ಡಾಕ್ಟರ್ ಸುರೇಂದ್ರ ಬಾಬು ಸರ್ ಬರ್ತಾ ಇದ್ದಾರೆ, ಮತ್ತೆ ಗಣ್ಯರು ಬರ್ತಾ ಇದ್ದಾರೆ. ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸೊ ಇದಕ್ಕಿಂತ ಮೊದಲು ನಾನು ನಮ್ಮ ಆಸ್ಪತ್ರೆಯ ಡಾಕ್ಟರ್ಗೆ ಪರಿಚಯ ಮಾಡ್ಕೊಳ್ತೀನಿ. ಡಾಕ್ಟರ್ ಸೋಯಬ್. ಸಾಮಾಜಿಕ ಕಾರ್ಯಕರ್ತ ರಾಜೇಂದ್ರ ಶಿವಾಳೆ ಮಾತನಾಡಿ, ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ದೇಶದಾದ್ಯಂತ ನೇತ್ರದಾನ ಪಾಕ್ಷಿಕ ಅಭಿಯಾನ ನಡೆಸಲಾಗುತ್ತದೆ. ರಾಯಚೂರಿನಲ್ಲಿ MM ಜೋಶಿ ಕಣ್ಣಿನ ಆಸ್ಪತ್ರೆಯೊಂದಿಗೆ ಅಂಧ ನಡಿಗೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ನಡೆಸುತ್ತಿರುವುದು ವಿಶೇಷ. 13 ಲಕ್ಷ ಜನ 2 ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. 1,06,00,000 ಜನರು 1 ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇವರಿಗೆ ಕಣ್ಣಿನ ಸಮಸ್ಯೆ ನಿವಾರಣೆಗೆ ಕಣ್ಣು ದಾನ ಮಾಡುವುದು ಅಗತ್ಯವಾಗಿದೆ. ನಿಧನರಾದ ಜನರ ಕಣ್ಣುಗಳನ್ನು ದಾನ ಮಾಡುವುದನ್ನು ರೂಢಿಸಿಕೊಳ್ಳಬೇಕಿದೆ. ವ್ಯರ್ಥವಾಗುವ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಇನ್ನೊಬ್ಬರ ಬಾಳಿಗೆ ಬೆಳಕಾಗಬೇಕಿದೆ. ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಇವರು ಕಣ್ಣು ದಾನ ಮಾಡಿದ ನಂತರ ಅನೇಕರು ನೇತ್ರದಾನಕ್ಕೆ ಮುಂದಾಗುತ್ತಿದ್ದಾರೆ. ಆದರೆ ಕಣ್ಣಿನ ಬೇಡಿಕೆಗೂ ದಾನ ಮಾಡುವವರ ಸಂಖ್ಯೆಯಲ್ಲಿ ಭಾರಿ ವ್ಯತ್ಯಾಸವಿದೆ. ಕಾರಣ ನೇತ್ರದಾನವನ್ನು ಎಲ್ಲರೂ ಮಾಡಲು ಸಂಕಲ್ಪ ಮಾಡಬೇಕೆಂದರು. ನೇತ್ರದಾನ ಮಾಡಲು ಒಪ್ಪಿಗೆ ನೀಡಿದವರನ್ನು ಸೆಪ್ಟೆಂಬರ್ 8ರಂದು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಸೆಪ್ಟೆಂಬರ್ 8ರವರೆಗೆ ನೇತ್ರದಾನ ಪಾಕ್ಷಿಕ ಇಡೀ ದೇಶಾದ್ಯಂತ ನಡೀತಾ ಇದೆ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಸ್ವಲ್ಪ ಅವೇರ್ನೆಸ್ ಇದೆ, ನೇತ್ರದಾನಿಗಳು ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಜನ ಅಪೇಕ್ಷಿತರಿದ್ದಾರೆ, ಆದರೆ ನೇತ್ರದಾನಿಗಳ ಸಂಖ್ಯೆಗೂ ಬಹಳ ವ್ಯತ್ಯಾಸ ಇದೆ. ಈಗಾಗಲೇ ಭಾರತದಲ್ಲಿ ಸುಮಾರು ಒಂದು 13 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ 2 ಕಾರ್ನಿಯ ಅಂಧತ್ವದಿಂದ ಅವರು ಬಳಲ್ತಾ ಇದ್ದಾರೆ. ಮತ್ತು ಸುಮಾರು 1,06,00,000 ಅಂದರೆ ಒಂದು ನೇತ್ರ ಹೀನತೆಯಿಂದ ಅವರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಆದರೆ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 40,000 ರಿಂದ 50,000 ಜನ ಮಾತ್ರ ನೇತ್ರವನ್ನು ದಾನ ಮಾಡ್ತಾ ಇದ್ದಾರೆ. ಮತ್ತು ಈ 13 ಲಕ್ಷ ಸಂಖ್ಯೆ ಹೀಗೆ ಜಾಸ್ತಿ ಆಗ್ತಾ ಇದೆ. ಯಾಕಂತಂದರೆ ಪ್ರತಿ ವರ್ಷ ಮತ್ತೆ ಹೊಸದಾಗೆ ಸೇರ್ಪಡೆ ಆಗ್ತಾರೆ 40,000 ರಿಂದ 50,000 ಜನ. ಹೀಗಾಗಿ ಈ ಒಂದು ಸಮಸ್ಯೆನ ಇದು ಮಾಡಬೇಕಾದ್ರೆ ಇಡೀ ಎಲ್ಲರೂ ಸೇರಿ ಪ್ರತಿಯೊಬ್ಬರೂ ಸಹ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಮರಣಾನಂತರ ನೇತ್ರದಾನ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ.
ನಾವು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿಯಿಂದ 2019ರಿಂದ ಇಲ್ಲಿವರೆಗೂ ಸಹ ನವೋದಯ ನೇತ್ರ ಬ್ಯಾಂಕ್ ಮತ್ತು ರಿಮ್ಸ್ ನೇತ್ರ ಬ್ಯಾಂಕಿನ ಒಂದು ಸಹಯೋಗದಲ್ಲಿ ಯಾರೇ ಮರಣ ಹೊಂದಿದ್ರೆ ನಮಗೆ ಸಂಪರ್ಕಕ್ಕೆ ಬಂದರೆ ಆಸ್ಪತ್ರೆ ಮತ್ತು ಮರಣ ಹೊಂದಿದವರ ಕುಟುಂಬದ ಮಧ್ಯದಲ್ಲಿ ನಾವು ಅವರಿಗೆ ಏನೇನು ಅಡೆತಡೆಗಳಿದ್ದಾವೋ ಅದನ್ನೆಲ್ಲ ನಿವಾರಿಸಿ ಸಹಜವಾಗಿ ಅವ್ರದ್ದು ನೇತ್ರದಾನ ಪ್ರಕ್ರಿಯೆ ಮಾಡಲಿಕ್ಕೆ ನಾವು ಅವರಿಗೆ ಮಾರ್ಗದರ್ಶನ ಸಹಕಾರ ಮಾಡ್ತಾ ಬಂದಿದ್ದೀವಿ. ಅದರ ಜೊತೆಗೆ ನೀವು ಗಮನಿಸ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ಇತ್ತೀಚಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮರಣಾನಂತರ ನೇತ್ರದಾನಿಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಅಂದರೆ ಸ್ವಲ್ಪ ಮಟ್ಟಿಗೆ ಒಂದು ಅವೇರ್ನೆಸ್ ಬಂದಿದೆ. ಇದು ಇನ್ನೂ ಇದು ಆಗಬೇಕಂದ್ರೆ ಪ್ರತಿಯೊಬ್ಬರೂ ಸಹ ನೇತ್ರದಾನ ಸಂಕಲ್ಪ ಮಾಡಬೇಕು. ಮರಣಾನಂತರ ನೇತ್ರದಾನ ಮಾಡಿದಾಗ ಮಾತ್ರ ಆಗ್ತದೆ. ಯಾಕಂತಂದ್ರೆ ಇದು ಭಗವಂತ ಕೊಟ್ಟಿರೋ ದೇಹ. ಈ ಸಂದರ್ಭದಲ್ಲಿ ಎಂಎನ್ ಜೋಶಿ ಆಸ್ಪತ್ರೆಯ ಕಣ್ಣಿನ ವೈದ್ಯರುಗಳಾದ ಸೋಹೇಬ್, ಡಾಕ್ಟರ್ ಶ್ರೀರಾಜ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ, ಮಹಿಳೆಗೆ ಶಿಕ್ಷಣ ನೀಡಲು ಮೊದಲ ಬಾರಿ ಮುಂದಾಗಿದ್ದು ನಾರಾಯಣ ಗುರುಗಳು. ದಯಾನಂದ್. ಭಾನುವಾರದಂದು ಬಾನಂಗಳದಲ್ಲಿ ಚಂದ್ರಗ್ರಹಣದ ಕೌತುಕ. ಹನ್ನೊಂದನೇ ದಿನ ಗಣೇಶ ವಿಸರ್ಜನೆ ಶಾಂತಿಯುತ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಅಂಗವಾಗಿ ಮೆರವಣಿಗೆ, ಎನ್ಎಸ್ ಬೋಸರಾಜ್ ಚಾಲನೆ. ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ, ಶಿಕ್ಷಕರು ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ, ಎನ್ಎಸ್ ಬೋಸರಾಜ್. ಸೆಪ್ಟೆಂಬರ್ 8ರಂದು ಎಂಎಂ ಜೋಶಿ ನೇತ್ರ ಸಂಸ್ಥೆಯಿಂದ ಅಂಧ ನಡಿಗೆ ಜಾಗೃತಿ ಜಾಥಾ, ಸುಧಾ ಪಾಟೀಲ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳು